ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಶಿವರಾತ್ರಿ ಸ್ಪೆಷಲ್ ಅಂತಲೇ ಹೇಳಬಹುದು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಇವತ್ತು ತಂಬಿಟ್ಟಿನ ವಿಡಿಯೋ ಮಾಡ್ತಿರೋದು. ಬನ್ನಿ ಫ್ರೆಂಡ್ಸ್, ತಂಬಿಟ್ಟು ಹೇಗೆ ಮಾಡೋದು ಏನು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಿಗೆಲ್ಲ ತಂಬಿಟ್ಟು ಇಷ್ಟನೋ ಲೈಕ್ ಕಮೆಂಟು ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ತಂಬಿಟ್ಟನ್ನ ಎಷ್ಟೊಂದು ಥರದಲ್ಲೂ ಮಾಡ್ತಾರೆ. ಅಕ್ಕಿ ಹಿಟ್ಟಿಂದ ಮಾಡ್ತಾರೆ, ಹುರಿಗಡಲೆಯಿಂದ ಮಾಡ್ತಾರೆ, ಕಡಲೆ ಬೀಜದಿಂದ ಮಾಡ್ತಾರೆ, ಡ್ರೈ ಫ್ರೂಟ್ಸಿಂದ ಮಾಡ್ತಾರೆ. ಹಲವಾರು ರೀತಿಯ ತಂಬಿಟ್ಟನ್ನು ಮಾಡ್ಬೋದು. ಎಳ್ಳಿನಿಂದ ಸಹ ಮಾಡ್ತಾರೆ, ಅವಲಕ್ಕಿಯಿಂದನೂ ಕೂಡ ಮಾಡ್ತಾರೆ. ತುಂಬ ಥರದಿಂದ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಹೇಳ್ತೀನಿ, ಬನ್ನಿ. ಮೊದಲಿಗೆ ನಾನಿಲ್ಲಿ ಕಡಲೆ ತೊಗೊಂಡಿದ್ದೀನಿ, ಹುರಿಗಡಲೆ. ಅದನ್ನು ನೋಡಿ ಇಲ್ಲಿ ಬಿಸಿ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ 1 ಕಪ್ ಅಷ್ಟು ಕಡಲೆ ಬೀಜ, 1 ಕಪ್ ಆಗುವಷ್ಟು ಕಡಲೆ ಬೀಜನ ಸಹ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನಾವು ಡ್ರೈ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದನ್ನು ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ಅದನ್ನು ಸಿಪ್ಪೆನ ಸುಲಿದ್ಬಿಟ್ಟು ಇಟ್ಕೋಬೇಕಾಗತ್ತೆ. ಹಾಗಾಗಿ ನೋಡಿ, ನಾನು ಸ್ವಲ್ಪ ಚೆನ್ನಾಗಿ ಸ್ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿ, ಬಿಡದೆ ಕೈ ಆಡಿಸ್ತಿದ್ರೆ ಅದು ಈವನಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಕೈ ನೀವು ಆಡಿಸ್ತಿರಲ್ಲ ಅಂದರೆ ಒಂದೇ ಕಡೆ ಹಾಗೆ ಫ್ರೈ ಆಗುತ್ತೆ, ಒಂದು ಕಡೆ ಅದೇನು ಕಚ್ಚ ಕಚ್ಚ ಅನ್ನತ್ತೆ, ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಕೈ ಬಿಡದೆ ಆಡಿಸ್ತಾ ಕಡಲೆ ಬೀಜನ ಫ್ರೈ ಮಾಡೋದ್ರಿಂದ ನಮಗೆ ಈವನಾಗಿ ಫ್ರೈ ಆಗುತ್ತೆ. ಈಗ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಳೋಣ. ಈಗ ನೋಡಿ, ನಾನು ಅಕ್ಕಿ ಹಿಟ್ಟು ಫ್ರೆಂಡ್ಸ್, ಇದು ಅಕ್ಕಿ ಹಿಟ್ಟು ನಾನು ಮೊದಲೇ ಅಕ್ಕಿನ ಹುರಿದು ಬೀಸ್ಕೋಬೇಕಾಯಿತು. ಕೆಲವರು ಅಕ್ಕಿನ ತೊಳೆದ್ಬಿಟ್ಟು ಹುರಿದ್ಬಿಟ್ಟು, ಅಂದರೆ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಹುರಿದ್ಬಿಟ್ಟು ಮಿಷಿನ್ಗೆ ಹಾಕಿಸ್ತಾರೆ. ನನ್ನ ಹತ್ರ ರೆಡಿ ಹಿಟ್ಟೇ ಇರೋದ್ರಿಂದ ನಾನೇನು ಮಾಡಿದೆ, ಸರಿ ಅದನ್ನು ಹಿಟ್ಟನ್ನು ಹುರ್ಕೊಳ್ಳೋಣ ಅಂತ ಹೇಳಿ ಈಗ ಅಕ್ಕಿ ಹಿಟ್ಟನ್ನು ನಾನು ಚೆನ್ನಾಗಿ ಸ್ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು 5 ನಿಮಿಷ ಹಿಡಿಯುತ್ತೆ ಫ್ರೆಂಡ್ಸ್, ಬಟ್ ಚೆನ್ನಾಗಿ ಫ್ರೈ ಮಾಡಿ, ಇಲ್ಲಾಂದರೆ ಇದು ಹಿಟ್ಟೆಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು. ಹಿಟ್ಟನ್ನು ನಾನು ಈ ಥರ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಬಹುದು ನೀವು, ಆ ರೋಮನೂ ಗೊತ್ತಾಗುತ್ತೆ, ಆ ರೋಮ ನೀವು ಫ್ರೈ ಮಾಡ್ತಿರೋದು ಮತ್ತು ಹಿಟ್ಟನ್ನು ಮುಟ್ಟಿದ್ರೆ ಬೆಚ್ಚಗಾಗೋದು ಅದೆಲ್ಲ. ಈಗ ನೋಡಿ, ಅದನ್ನು ತೆಗೆದಿಟ್ಟೆ. ಈಗ ನೀವು ನೋಡಬಹುದು, ಇಲ್ಲಿ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, ಅಂದರೆ ಒಣ ಕೊಬ್ಬರಿನೂ ಕೂಡ ನಾನು ತುರಿದಿಟ್ಕೊಂಡಿರೋ ಅಂಥದ್ದು ಒಣ ಕೊಬ್ಬರಿ. ಮತ್ತು ಇದಕ್ಕೆ ಈಗ ನಾನು ಹುರಿದಿಟ್ಟಿರೋ ಅಂಥ ಕಡಲೆ ಬೀಜನ ಸ್ವಲ್ಪ ಇವಾಗ ನಾವೇನು ಹುರಿದಿಟ್ಕೊಂಡಿದ್ರಲ್ಲ ಅದರಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದು ಭಾಗನ ಈ ಥರ ತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಪೇಸ್ಟ್ ಎಲ್ಲ ಫ್ರೆಂಡ್ಸ್, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಧ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಕಡಲೆ ಬೀಜ, ಹುರಿದಿಟ್ಟಿರೋ ಹಿಟ್ಟು, ಮತ್ತು ಗಸಗಸೆ ಹುರ್ಕೊಂಡಿರೋದು, ಮತ್ತು ಎಳ್ಳು ಹುರ್ಕೊಂಡಿರೋದು, ಕಡಲೆ, ಆಮೇಲೆ ಕೊಬ್ಬರಿ, ಇದನ್ನೆಲ್ಲ ಹಾಕ್ಕೊಂಡು, ಮತ್ತು ಏಲಕ್ಕಿನೂ ಅಷ್ಟೇ, ಏಲಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಈ ಎಳ್ಳು, ಗಸಗಸೆ, ಏಲಕ್ಕಿ ಪೌಡ್ರು, ಅಕ್ಕಿ ಹಿಟ್ಟು, ಕೊಬ್ಬರಿ, ಕಡಲೆ ಬೀಜ, ಹುರಿಗಡಲೆ, ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿವಾಗ ಬೆಲ್ಲಕ್ಕೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಬೆಲ್ಲ, ಈಗ ನೀವು ಎಷ್ಟು ಇಟ್ಟಿಟ್ಕೊಂಡಿದ್ದೀರಲ್ವ ಅಷ್ಟು ನೋಡಿಕೊಂಡು ನೀವು ಬೆಲ್ಲನ ತಗೊಂಡು ಪಾಕನ ಮಾಡ್ಕೋಬೇಕಾಗುತ್ತೆ.
ಪಾಕ ಮಾಡಿಕೊಂಡು ನೋಡಿ, ನಾನು ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇರೋದು ಅದು. ಓಕೆನಾ, ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲಕ್ಕೆ ನಾವೇನು ಮಾಡಬೇಕು ಅಂದರೆ, ಬೆಲ್ಲ ಸ್ವಲ್ಪ ಕರಗುವಷ್ಟು ನೀರನ್ನ ಹಾಕ್ಕೋಬೇಕು. ಅಂದರೆ ನೋಡಿ, ಇವಾಗ ನಾನು ಇದಕ್ಕೆ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ, ಬೆಲ್ಲನ ಏನು ಮಾಡಬೇಕು ಅಂತಂದರೆ, ಈಗ 1 ಕಪ್ ಹಿಟ್ಟು ಎತ್ಕೊಂಡಿದ್ದೀರಿ ಅಂದರೆ 1 ಕಪ್ನ ಬೆಲ್ಲ ತಗೋಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪಾಕ ಮಾಡ್ಕೋಬೇಕು. ಅದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಫ್ರೆಂಡ್ಸ್, ಇಲ್ಲ ಅಂದರೆ ತಂಬಿಟ್ಟು ತುಂಬ ಗಟ್ಟಿ ಆಗಿಬಿಡುತ್ತೆ. ಇದಕ್ಕೇನು ಎಳೆ ಪಾಕ ಅಂದರೆ ಪಾಕ ಅಂಟಾಗಬೇಕು, ಗಟ್ಟಿ ಪಾಕ ಬರಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಬೆಲ್ಲ ಕರಗುವಷ್ಟು ಆಗಿದ್ದರೆ ಸಾಕು. ಅದನ್ನೇ ನೀವು ಈ ತಂಬಿಟ್ಟಿಗೆ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಕಾಯ್ಲಿಕ್ಕೆ ಇಟ್ಟಿದ್ದೆ. ನೋಡಿ, ಈಗ ನೀವು ನೋಡಬಹುದು ಚೆನ್ನಾಗಿ ಕಾದಿದೆ. ಈಗ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ನೀವು ನೋಡಬಹುದು, ಸೋಸ್ಕೋತಾ ಇದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ಟೋಷ್ಟು ಹಾಕ್ಕೋಬೇಕು. ಆರೋಗ್ಬಿಡುತ್ತೆ ಇಲ್ಲಾಂದರೆ. ಏನು ಪಾಕ ಬಿಸಿಯಾಗಿರುವಾಗಲೇ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ತಾ ಕಟ್ಟಬೇಕಾಗತ್ತೆ ಉಂಡೆಗಳನ್ನ. ನೋಡಿ, ಈಗ ಬಿಸಿ ಇದೆ, ಹಾಗಾಗಿ ನಾನು ಕೈನ ಮಾಡ್ತಾಯಿಲ್ಲ, ಸ್ಪೂನ್ನ ಸಹಾಯದಿಂದ ಕಲಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಚೆನ್ನಾಗಿ ಪಾಕನ ಮತ್ತು ಈಗೇನು ನಾವು ಮಿಶ್ರಣ ಮಾಡಿರೋ ಹಿಟ್ಟನ್ನು ಚೆನ್ನಾಗಿ ಏನು ಮಾಡಬೇಕು, ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನಿವಾಗ ಕಲಿಸ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಪಾಕ ಬೇಕು ಅನಿಸ್ತಾ ಇದೆ. ಮತ್ತು ನಾನು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಉಂಡೆನ ಕಟ್ಕೋಬೇಕಾಗತ್ತೆ. ಒಮ್ಮೆಲೇ ನೀವು ಮಿಕ್ಸ್ ಮಾಡ್ಕೊಂಬಿಟ್ರೆ ನಾವು ಕಟ್ಟೋಷ್ಟೊತ್ತಿಗೆ ಹಾರೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾವು ಈ ಥರ ಕಟ್ಕೊಳ್ಳೋಕ್ಕೆ. ನೋಡಿ, ಇದು ಇನ್ನೂ ಕಟ್ಟಕ್ಕೆ ಬರ್ತಾಯಿಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಪಾಕನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಏನು ಮಾಡಬೇಕು, ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ರೌಂಡಾಗಿ ಉಂಡೆ ಕಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾನು ಇದನ್ನು ಮತ್ತೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಈ ಥರ ಸ್ವಲ್ಪ ಚೆನ್ನಾಗಿ ಸೌಟ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನಮಗೆ ಏನು ಉಂಡೆ ಸ್ವಲ್ಪ ಏನು ಇವಾಗ ನಾನೇನು ಕಲಿಸ್ತಾ ಇದ್ದೀನಲ್ಲ, ಆ ಉಂಡೆಗೆ ಸ್ವಲ್ಪ ಪಾಕ ಸ್ವಲ್ಪ ಜಾಸ್ತಿ ಇರೋ ಥರನೇ ಉಂಡೆ ಕಟ್ಕೊಳ್ಳಿ. ಯಾಕೆ ಅಂದರೆ ಇದು ಹಿಟ್ಟಲ್ವಾ, ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಬೆಲ್ಲದ ಪಾಕನೆಲ್ಲ. ಹಾಗಾಗಿ ಮೊದಲಿಗೆ ನೀವು ಗಟ್ಟಿಯಾಗಿ ಕಟ್ಟಕ್ಕೆ ಹೋಗಬೇಡಿ, ಮತ್ತು ಸಂಜೆ ಅಷ್ಟೊತ್ತಿಗೆ ಕಲ್ಲಾದಂಗೆ ಆಗಿಬಿಡುತ್ತೆ. ಹಾಗಾಗಿ ನೀವು ಕಟ್ಟೋವಾಗಲೇ ಸ್ವಲ್ಪ ಪಾಕ ಸ್ವಲ್ಪ ಚೆನ್ನಾಗಿ ಇರೋ ಥರನೇ, ಸ್ವಲ್ಪ ಮೆತ್ತಗಿರೋ ಥರನೇ ಕಟ್ಕೊಳ್ಳಿ. ಸೊ ದಟ್ ಆರಿಕೊಂಡ್ರೆ ಅದು ಚೆನ್ನಾಗಿ ಅಬ್ಸರ್ವ್ ಆಗಿ ಕರೆಕ್ಟ್ ಹದಕ್ಕೆ ಬರುತ್ತೆ. ಹಾಗಾಗಿ ಈಗ ನೋಡಿ, ಈ ಥರ ನಾನು ಚೆನ್ನಾಗಿ ಇದನ್ನು ಮಿತ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ನಾಳೆ ಇದನ್ನು ತಿನ್ನೋ ಥರ ಇದ್ದರೆ ಸ್ವಲ್ಪ ಜಾಸ್ತಿ ಪಾಕದಲ್ಲಿ ಉಂಡೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು 4-5 ದಿವಸ ಇಟ್ಕೊಂಡು ತಿಂತೀನಿ ಅಂದರೆ ಸ್ವಲ್ಪ ಪಾಕನ ಕಡಿಮೆ ಮಾಡಿಕೊಂಡೆ ಇದನ್ನು ಕಟ್ಟಕ್ಕೆ ಮಾಡ್ಕೊಳ್ಳಿ. ಯಾಕಂದರೆ ಅದು ಒಳಗಡೆ ಎಲ್ಲ ತೇವಾಂಶ ಇದ್ದರೆ ಫಂಗಸ್ ಆಗಿಬಿಡುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಜಾಸ್ತಿ ಪಾಕನ ಇದು ಮಾಡ್ಕೋಬೇಡಿ. ಈ ಥರ ನೋಡಿ, ನಾನು ಒಂದೊಂದೇ ಕಟ್ಕೊಂಡು ಇಷ್ಟು ಉಂಡೆಗಳ ಆಗಿದೆ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ